ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸೆಮಿಸ್ಟರ್ 1 ಸೆಮಿಸ್ಟರ್ 2 ಅಲ್ಲಿದ್ದರೆ ನಿಮಗೆ ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ CSE ಸ್ಟ್ರೀಮ್ ಒಂದು ಸಬ್ಜೆಕ್ಟ್ ಇದ್ದರೆ ಈ ವಿಡಿಯೋ ನೋಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದಟ್ ಕನ್ನಡದಲ್ಲಿ ಮಾಡಬೇಕು ಇಂಗ್ಲೀಷಲ್ಲಿ ಮಾಡಬೇಕು ಅಂತ. ಈ ವಿಡಿಯೋ ಬಂದುಬಿಟ್ಟು ಕನ್ನಡದಲ್ಲಿರುತ್ತೆ ಆ್ಯಂಡ್ ಈ ಸರಿ ನಾನು ಎನ್ಶೋರ್ ಮಾಡ್ತೀನಿ ದಟ್ ಐ ವಿಲ್ ಕಂಪ್ಲೀಟ್ ಕೆಮಿಸ್ಟ್ರಿ ಫಾರ್ CSE ಸ್ಟ್ರೀಮ್ ಆ್ಯಂಡ್ ಪೈಥಾನ್ ವಿಚ್ ಇಸ್ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನೋ ಸಬ್ಜೆಕ್ಟು. ಮತ್ತು ಇಫ್ ಐ ಹ್ಯಾವ್ ಟೈಮ್ ಐ ವಿಲ್ ಆಲ್ಸೋ ಕಂಪ್ಲೀಟ್ ಇಂಟ್ರೊಡಕ್ಷನ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಆಯಿತಾ? ಸೊ ಅಪ್ಲೈಡ್ ಕೆಮಿಸ್ಟ್ರಿ ಫಾರ್ CSE ಸ್ಟ್ರೀಮಲ್ಲಿ ಮಾಡ್ಯೂಲ್ 1ನಲ್ಲಿ ನಮಗೆ ಇರೋವಂಥದ್ದು ಸೆನ್ಸರ್ಸ್ ಅಂತ. ಸೊ ಸೆನ್ಸರ್ಸ್ ಅಂದ ತಕ್ಷಣ ನಮಗೆ ಫಸ್ಟ್ ಮೈಂಡ್ಗೆ ಎಕ್ಸಾಂಪಲ್ ಬರಬೇಕಾಗಿರೋದು ಯಾವುದು? ಆಲ್ಕೋಹಾಲ್ ಡಿಟೆಕ್ಟರ್. ಸೊ ಆಲ್ಕೋಹಾಲ್ ಡಿಟೆಕ್ಟರ್ ಯಾವ ರೀತಿ ಕಾಣುತ್ತೆ? ಸಮ್ ವಾಟ್ ಲೈಕ್ ದಿಸ್. ಇಲ್ಲೊಂದು ಪೈಪ್ ಇರುತ್ತೆ, ಹೋಗ್ತಾರೆ ಆ್ಯಂಡ್ ಸಮ್ ಡಾಟಾ ವಿಲ್ ಬಿ ಡಿಸ್ಪ್ಲೇಡ್. ಅವರು ಕುಡ್ದಿದ್ದಾರೋ ಇಲ್ವೋ ಅಂತ, ಕುಡ್ದಿದ್ರು ಯಾವ ಕಾನ್ಸಂಟ್ರೇಷನಲ್ಲಿ ಕುಡ್ದಿದ್ದಾರೆ ಅಂತ, ರೈಟ್? ಸೊ ಇದೊಂದು ಡಿವೈಸ್, ರೈಟ್? ಇದೇನು ಮಾಡುತ್ತೆ? ಒಂದು ಮೆಷರ್ ಮಾಡ್ತೈತಿ. ಏನು ಮೆಷರ್ ಮಾಡ್ತೈತಿ? ಸಮಥಿಂಗ್ ವಿಚ್ ಈಸ್ ಅ ಫಿಸಿಕಲ್ ಪ್ಯಾರಾಮೀಟರ್. ಆಯಿತಾ? ಇಲ್ಲಿ ಗಾಳಿ ಬರುತ್ತೆ, ಬಟ್ ಇಲ್ಲಿ ಬಂದುಬಿಟ್ಟು ಅದೊಂದು ಡಾಟಾ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎನಾಲಿಟಿಕಲ್ ಇನ್ಫಾರ್ಮೇಷನ್. ಪೊಲೀಸರಿಗೆ ಇನ್ಫಾರ್ಮೇಷನ್ ಬೇಕಲ್ವ, ಅವ್ರು ಕುಡ್ದಿದ್ದಾರೆ ಇಲ್ವ ಅಂತ ಟೆಸ್ಟ್ ಮಾಡೋಕ್ಕೆ. ಫಾರ್ ಎನಾಲಿಟಿಕಲ್ ಇನ್ಫಾರ್ಮೇಷನ್ ಆ ಗಾಳಿ ಬಂದುಬಿಟ್ಟು ಕನ್ವರ್ಟ್ ಆಗಿ ಒಂದು ಡಾಟಾ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ದಟ್ ಕ್ಯಾನ್ ಬಿ ಇಂಟರಪ್ಟೆಡ್ ಬೈ ಮ್ಯಾನ್ಯುವಲಿ ಆರ್ ಮಷಿನ್. ಸೊ ಆ ಗಾಳಿ ಏನು ಬಂತು, ನಾವು ಅದನ್ನ ಫಿಸಿಕಲ್ ಎಂಟಿಟಿ ಅಂತ ಕರಿತೀವಿ. ಅದನ್ನು ಕೂಡ ನಾವು ಟೆಸ್ಟ್ ಸ್ಯಾಂಪಲ್ ಅಂದರೆ ಟೆಸ್ಟ್ ಮಾಡ್ತಿದ್ದೀವಲ್ವ, ಆ ಮನುಷ್ಯ ಕುಡ್ದಾನೆ ಇಲ್ವ ಅಂತ, ಆರ್ ಎನಲೈಟ್ ಅಂತ ಕರಿತೀವಿ. ಸೆನ್ಸರ್ ಇಂಟ್ರಾಕ್ಟ್ಸ್ ವಿತ್ ಎನಲೈಟ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಐರನ್ ಡಿಟೆಕ್ಟರ್ ತೊಗೊಂಡ್ರೆ, ಇಫ್ ದೇರ್ ಇಸ್ ಅ ಮಿಕ್ಸ್ಚರ್ ಆಫ್ ಪಾರ್ಟಿಕಲ್ಸ್, ಅದರಲ್ಲಿ ನಾನು ಐರನ್ ಡಿಟೆಕ್ಟರ್ ಇಟ್ಟಾಗ ಸೊ ಆ ಸೆನ್ಸರು ಯಾವಾಗ ಈ ಎನಲೈಟ್ ಜೊತೆಗೆ ಇಂಟ್ರಾಕ್ಷನ್ ಜೊತೆಗೆ ಬರುತ್ತೆ ಆವಾಗ ಅದು ಒಂದು ಸಿಗ್ನಲ್ ಕೊಡುತ್ತೆ. ಓಕೆ, ಈ ಪಾರ್ಟಿಕಲ್ಸಲ್ಲಿ ಐರನ್ ಇದ್ದರೆ ಅದೊಂದು ಸಿಗ್ನಲ್ ಕೊಡ್ತೈತಿ ಈ ಐರನ್ ಡಿಟೆಕ್ಟರ್, ಇಲ್ಲಿ ಐರನ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಈ ಎನಲೈಟಲ್ಲಿ ಜಾಸ್ತಿ ಅಮೌಂಟ್ ಆಫ್ ಐರನ್ ಇದ್ದರೆ ಜಾಸ್ತಿ ಸಿಗ್ನಲ್ ಕೊಡುತ್ತೆ, ಕಮ್ಮಿ ಅಮೌಂಟ್ ಆಫ್ ಐರನ್ ಇದ್ದರೆ ಕಮ್ಮಿ ಸಿಗ್ನಲ್ ಕೊಡ್ತೈತಿ ಆ್ಯಂಡ್ ದಟ್ ವಿಲ್ ಶೋ ಸಮ್ ಪರ್ಟಿಕ್ಯುಲರ್ ಡಾಟಾ ಅಲ್ವಾ. ಸೊ ಈ ಮೂರು ಇನ್ಫಾರ್ಮೇಷನ್ ಕೂಡ ನಾವು ವಾಟ್ ಆರ್ ಸೆನ್ಸರ್ಸ್ ಅಂತ ಕೇಳಿದಾಗ ಬರಬೇಕು. ಇದು ಬರೀ ಒಂದೇ ಕ್ವಶನಾಗಿ ಕೇಳಲ್ಲ, ಯಾವುದಾದ್ರೂ ಒಂದು ಕ್ವಶನ್ ಜೊತೆಗೆ ಕೇಳುವಂಥ ಚಾನ್ಸಸ್ ಭಾಳ ಇದೆ. ಆಯಿತಾ? ನೆಕ್ಸ್ಟ್, ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಸೆನ್ಸರ್ಸ್ ಫಾರ್ ದ ಮೆಜರ್ಮೆಂಟ್ ಆಫ್ DO. DO ಅಂದರೆ ಏನು? DO ಇಸ್ ನಥಿಂಗ್ ಬಟ್ ಡಿಸಾಲ್ವ್ಡ್ ಆಕ್ಸಿಜನ್. ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ನೀವು ಯಾವ್ದಾದ್ರು ಒಂದು ಸ್ಯಾಂಪಲ್ ತೊಗೊಂಡ್ರಿ, ಅದ್ರಾಗ ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಐತಿ ಅಂತ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವಿಲ್ಲಿ ಈ ಚಾಪ್ಟ್ರಲ್ಲಿ ಮೇಜರಾಗಿ ಕಲಿಯುವಂಥದ್ದು ಒಂದು ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಬಗ್ಗೆ. ದೇರ್ ಆರ್ ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್. ಅದರಲ್ಲಿ ಒಂದು ಟೈಪ್ ಬಂದುಬಿಟ್ಟು ಎಲೆಕ್ಟ್ರೋಕೆಮಿಕಲ್ ಡಿಸಾಲ್ವ್ಡ್ ಆಕ್ಸಿಜನ್ ಸೆನ್ಸರ್ಸ್ ಅಂತ. ಸೊ ಇದು ಸ್ಪೆಷಾಲಿಟಿ ಏನಂದರೆ, ಈ ಆ್ಯನೋಡ್ ಬಂದುಬಿಟ್ಟು ಡಿಫ್ರೆಂಟ್ ಮೆಟಲಿಂದ, ಕ್ಯಾಥೋಡ್ ಬಂದುಬಿಟ್ಟು ಡಿಫ್ರೆಂಟ್ ಮೆಟಲಿಂದ ಮಾಡಲ್ಪಟ್ಟಿರುತ್ತೆ. ಯಾಕೆ ಹಾಗೆ ಅಂದರೆ, ಈಗ ಡಿಸಾಲ್ವ್ಡ್ ಆಕ್ಸಿಜನ್ನ ನಾನು ಕಂಡುಹಿಡಿಬೇಕು ಅಂದರೆ ಈ ಆ್ಯನೋಡ್ಗೂ ಕ್ಯಾಥೋಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು. ಎಷ್ಟಿರಬೇಕಪ್ಪ ಅದು ಡಿಫ್ರೆನ್ಸ್ ಅಂದರೆ, ಮೋರ್ ದ್ಯಾನ್ 0.5 ವೋಲ್ಟ್ಸಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕು. ಸೊ ಅದು ಯಾವಾಗಿರುತ್ತೆ ಅಂದರೆ, ಈ ಆ್ಯನೋಡ್ ಬೇರೆ ಮೆಟೀರಿಯಲಿಂದ ಇರಬೇಕು, ಕ್ಯಾಥೋಡ್ ಬೇರೆ ಮೆಟೀರಿಯಲಿಂದ ಇರಬೇಕು. ಸೊ ಅದಕ್ಕೆ ನಾವಿಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಆ್ಯನೋಡ್ನ ಜಿಂಕಿಂದ ಪಟ್ಟಿರುತ್ತೆ ಆ್ಯಂಡ್ ಕ್ಯಾಥೋಡ್ ಬಂದುಬಿಟ್ಟು AG ವಿಚ್ ಇಸ್ ಸಿಲ್ವರಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಏನಂದರೆ, ಈ ಕ್ಯಾಥೋಡು ಬಂದುಬಿಟ್ಟು ಸಿಲ್ವರಿಂದ ಮಾಡಲ್ಪಟ್ಟಿರುತ್ತಲ್ವ, ಅದು ಒಂದು ಇನರ್ಟ್ ಆಗಿರ್ತದೆ. ಇನರ್ಟ್ ಅಂದರೆ ಏನು? ನೀವೇನಾರು ಮಾಡ್ಕೊಳ್ರಿ ಗುರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆಯಿತಾ? ಸೊ ಅದನ್ನೇ ಒಂದು ಪಾಯಿಂಟ್ಸಾಗಿ ಬರೀರಿ. ದಟ್ 2 ಎಲೆಕ್ಟ್ರೋಡ್ಸ್ ಯೂಸ್ಡ್ ಆರ್ ಡಿಫ್ರೆಂಟ್ ಮೆಟಲ್ಸ್. ಒಂದು ಜಿಂಕ್ ಯೂಸ್ ಮಾಡ್ತೀವಿ ಆ್ಯಸ್ ಆ್ಯನೋಡ್ ಆ್ಯಂಡ್ ಸಿಲ್ವರ್ ಆ್ಯಸ್ ಅ ಇನರ್ಟ್ ಕ್ಯಾಥೋಡ್ ಅಂತ. ಆಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನೋಡ್ ಮತ್ತು ಕ್ಯಾಥೋಡ್ ಎಷ್ಟಿರಬೇಕು? ಮೋರ್ ದ್ಯಾನ್ 0.5 ಇರಬೇಕು. ಯಾಕೆ ಅಷ್ಟಿರಬೇಕು? ಈಗ 0.5 ಇರಲಿಲ್ಲ ಅಂತ ತಿಳ್ಕೊಳ್ಳೋಣ. ಆಯಿತಾ? ಈಗ 0.5 ಇರಲಿಲ್ಲ ಅಂದರೆ ಯಾವುದೋ ಒಂದು ಸ್ಯಾಂಪಲಲ್ಲಿ ಹಾಕಿದಾಗ ಡಿಟೆಕ್ಟ್ ಆಗಬೇಕು ಅಂದರೆ ನಾವು ಇನ್ನೂ ಮತ್ತೆ ಸ್ವಲ್ಪ ಯಾವುದಾದ್ರೂ ಮೆಟಲ್ ಹಾಕಬೇಕಾಗತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ತರೋದಕ್ಕೆ. ಸೊ ಮತ್ತೆ ದುಡ್ಡು ಯಾಕೆ ಖರ್ಚು ಮಾಡೋದು? ಟು ಬ್ರಿಂಗ್ ಸಮ್ ಮೋರ್ ಮೆಟಲ್ ಅನ್ನೋದಕ್ಕೆ ನಾವು ಈ ಪರ್ಟಿಕ್ಯುಲರ್ ಜಿಂಕ್ ಮತ್ತು ಸಿಲ್ವರ್ನ ಯೂಸ್ ಮಾಡ್ತೀವಿ. ಆಮೇಲೆ ಈ ಎಲೆಕ್ಟ್ರೋಲೈಟ್ ಇರುತ್ತಲ್ವ, ಇಲ್ಲಿ ಸಣ್ಣದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಈ ರೀತಿ ಒಂದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಆಗಿರ್ಬೋದು ಆ್ಯಂಡ್ ಮೆನಿ ಸೊಲ್ಯೂಷನ್ಸಲ್ಲಿ ಈ ಥರ ಡೈಗ್ರಾಮ್ ನೋಡ್ಕೊತಾ ಬಂದಿದ್ದೀವಿ. ಇಲ್ಲಿ ಬಂದುಬಿಟ್ಟು ಏನಿರುತ್ತೆ? ಇಲ್ಲಿ ಬಂದುಬಿಟ್ಟು ಎಲೆಕ್ಟ್ರೋಲೈಟ್ ಇರುತ್ತೆ. ಓಕೆ, ಇಲ್ಲಿ ಎಲೆಕ್ಟ್ರೋಲೈಟ್ ಯಾವುದು? NaCl ವಿಚ್ ಇಸ್ ಸೋಡಿಯಂ ಕ್ಲೋರೈಡ್. ಆಯಿತಾ? ಅದಾದಮೇಲೆ ನೀವು ಕ್ವಶನಲ್ಲಿ ಏನು ಬರಿತಿರೋ ಬಿಡ್ತಿರೋ ಈ 3 ಮೇಜರ್ ಇಕ್ವೇಷನ್ಸ್ ಏನಿರುತ್ತೆ ರಿಯಾಕ್ಷನ್ದು, ಅದನ್ನು ಬರೀಲೇಬೇಕು ಆ್ಯಂಡ್ ದಟ್ ಕ್ಯಾರೀಸ್ ಮಚ್ ಮೋರ್ ಆಫ್ ದ ಮಾರ್ಕ್ಸ್.
ಸೊ ಯಾವಾಗ ಈ ಎಲೆಕ್ಟ್ರೋಲೈಟು ಆಮೇಲೆ ಎಲೆಕ್ಟ್ರೋಡ್ ಇದೆ ಆಯಿತಾ. ಸೊ ಅದನ್ನು ನಾನು ವಾಟರಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅಂತ ಟೆಸ್ಟ್ ಮಾಡೋಕ್ಕೆ ವಾಟರಲ್ಲಿ ಎಲೆಕ್ಟ್ರೋಡ್ನ ನಾನು ಟಿಪ್ ಮಾಡ್ತೀನಿ ಆಯಿತಾ. ಸೊ ಅವಾಗ ಏನಾಗುತ್ತೆ, ಈ ಆ್ಯನೋಡ್ ಏನು ಜಿಂಕ್ ಇದೆ ಅದು ಒಂದು ಆಕ್ಸಿಡೇಷನ್ಗೆ ಅಂಡರ್ಗೋ ಆಗುತ್ತೆ. ಆ್ಯಂಡ್ ಸಿಲ್ವರ್ ಇನರ್ಟ್ ಅಲ್ವಾ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಫಸ್ಟ್ ನೋಡೋಣ, ಇದನ್ನು ನೋಡೋಣ, ಆಮೇಲೆ ಕ್ಯಾಥೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಆಯಿತಾ. ಸೊ ಆಕ್ಸಿಡೇಷನ್ ಅಂದರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಆಕ್ಸಿಡೇಷನಲ್ಲಿ ಏನೇನಾಗುತ್ತೆ, ಒಂದು ಎಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ, ರಿಮೂವಲ್ ಆಫ್ ಹೈಡ್ರೋಜನ್ ಆಗುತ್ತೆ, ಇಲ್ಲಾಂದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ರಿಡಕ್ಷನಲ್ಲಿ ಏನಾಗುತ್ತೆ, ರಿಮೂವಲ್ ಆಫ್ ಆಕ್ಸಿಜನ್, ಎಡಿಷನ್ ಆಫ್ ಹೈಡ್ರೋಜನ್ ಇಲ್ಲ ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಆಯಿತಾ. ಒಂದು ಬೇಸಿಕ್ ಕ್ಲಿಯರ್ ಕಟ್ ಗೊತ್ತಿರಬೇಕು. ಇಲ್ಲಿ ನೋಡಿ, ಫಸ್ಟು ಇಲ್ಲಿ ಏನಿದೆ, ಇಲ್ಲಿ ಒಂದು ಜಿಂಕ್ ಇದೆ. ಓಕೆ, ಜಿಂಕ್ ಇದೆ. ಜಿಂಕ್ನ ಆಕ್ಸಿಡೇಷನ್ ಆದಾಗ ಅದು ರಿಲೀಸ್ ಆಫ್ ಎಲೆಕ್ಟ್ರಾನ್ಸ್ ಮಾಡುತ್ತೆ, ವಿಚ್ ಇಸ್ Zn+2 ಫಾರ್ಮಲ್ಲಿ ಬರುತ್ತೆ. ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಬಟ್ ನಾ ಇದನ್ನು ಇಕ್ವೇಷನ್ನ ಬ್ಯಾಲೆನ್ಸ್ಡ್ ಮಾಡೋದಕ್ಕೆ ನಾನು ಇಲ್ಲಿ 2 ಆ್ಯಡ್ ಮಾಡ್ತೀನಿ. ಆ್ಯಂಡ್ ವಿತ್ ದ 4 ಎಲೆಕ್ಟ್ರಾನ್ಸ್, ರಿಲೀಸ್ ಆಫ್ 4 ಎಲೆಕ್ಟ್ರಾನ್ಸ್. ಯಾಕೆ, ನಾನು ಇಲ್ಲಿ 2 ಜಿಂಕ್ ಮೆಟಲ್ನ ತಗೊಂಡಿದ್ದೀನಿ. ಆ್ಯಂಡ್ ವೆನ್ ಇಟ್ ರಿಲೀಸಸ್ ಇಟ್ ವಿಲ್ ರಿಲೀಸ್ 4 ಎಲೆಕ್ಟ್ರಾನ್ಸ್. ಒಂದು ಜಿಂಕ್ 2 ಎಲೆಕ್ಟ್ರಾನ್ಸ್ ರಿಲೀಸ್ ಮಾಡಿದರೆ 2 ಜಿಂಕು 4 ಎಲೆಕ್ಟ್ರಾನ್ಸನ್ನು ರಿಲೀಸ್ ಮಾಡುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಇಕ್ವೇಷನ್ ಇಂಪಾರ್ಟೆಂಟ್ ಆಯಿತಾ. ಅಟ್ ಕ್ಯಾಥೋಡ್ ಇದು ಇನರ್ಟ್ ಗುರು, ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಮತ್ತು ಏನು ಮಾಡುತ್ತಿದ್ದು ಅಂದರೆ ಇಟ್ ಓನ್ಲಿ ಪೊಸೆಸಸ್ ಎಲೆಕ್ಟ್ರಾನ್ಸ್ ಟು ಆಕ್ಸಿಜನ್ ಫಾರ್ ರಿಡಕ್ಷನ್. ಅದೇನು ಮಾಡುತ್ತೆ, ಅದಕ್ಕೆ ಹೆಲ್ಪ್ ಮಾಡ್ತೈತಿ. ಇಲ್ಲೇನು ಎಲೆಕ್ಟ್ರಾನ್ಸ್ ರಿಲೀಸ್ ಆದವು ಅದನ್ನು ದಾನವಾಗಿ ಆಕ್ಸಿಜನ್ಗೆ ಕೊಡ್ತೈತಿ, ಆಕ್ಸಿಜನ್ ತಗೊಳಪ್ಪ ಅಂತ. ಸೊ ಆಕ್ಸಿಜನ್ ಜೊತೆಗೆ ನಾವು ಯಾವ ಸ್ಯಾಂಪಲ್ ತೊಗೊಂಡಿದ್ದೀವಿ, ವಿಚ್ ಇಸ್ ವಾಟರ್, ಆ್ಯಂಡ್ ವಿತ್ ಎಲೆಕ್ಟ್ರಾನ್ಸ್ ವಿಚ್ ಇಸ್ ರಿಲೀಸ್ಡ್ ಇನ್ ದ ಆಕ್ಸಿಡೇಷನ್. ಸೊ ಅದನ್ನು ಅಷ್ಟು ಮಾಡಿದಾಗ ನನಗೆ ಏನು ಪ್ರಾಡಕ್ಟ್ ಬರ್ತಾಯಿದೆ, ವಿಚ್ ಇಸ್ HOH ಮೈನಸ್ ಬರ್ತಾಯಿದೆ. ದಿಸ್ ಇಕ್ವೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಬರಿತೀರಾ ಅನ್ನೋದಲ್ಲ, ಇಕ್ವೇಷನ್ಸ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವೆರಡನ್ನೂ ಇಕ್ವೇಷನ್ನ ಕಂಬೈನ್ ಮಾಡಿದಾಗ ದಿಸ್ ಈಸ್ ದ ಓವರ್ ಆಲ್ ರಿಯಾಕ್ಷನ್ ವಿಚ್ ವಿ ಗೆಟ್ ಆಯಿತಾ. ಅಂದರೆ 2 Zn+2 O2 ಆ್ಯಂಡ್ 2 moles ಆಫ್ H2O ವಿಚ್ ಇಸ್ ಜಿಂಕ್ ಹೈಡ್ರಾಕ್ಸೈಡ್ ಸಿಗ್ತಾ ಇದೆ. ಇನ್ನೊಂದು ನೆನಪಿಟ್ಕೊಳ್ರಿ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಆ್ಯಂಡ್ ದೇರ್ ಇಸ್ ಸಮ್ ಕಂಡಕ್ಷನ್ ಆಫ್ ಕರೆಂಟ್ ಅಲ್ವಾ ಇನ್ ದ ಸ್ಯಾಂಪಲ್, ರೈಟ್ ಅಲ್ವಾ. ಸೊ ಇಲ್ಲೇನು ಪ್ರಾಡಕ್ಟ್ ಬರ್ತಾಯಿದೆ ನಮಗೆ, ವಿಚ್ ಇಸ್ ಜಿಂಕ್ ಹೈಡ್ರಾಕ್ಸೈಡ್ ಬರ್ತಾಯಿದೆ. ಈ ಜಿಂಕ್ ಹೈಡ್ರಾಕ್ಸೈಡು ಆಗ್ತಾ 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 ಏನಾಗುತ್ತೆ, ಇಲ್ಲಿ ಪ್ರೆಸಿಪಿಟೇಟ್ ಹಾಕಂತ ಬರುತ್ತೆ. ಈ ಜಿಂಕ್ ಆ್ಯನೋಡ್ ತುಂಬ ಈ ಜಿಂಕ್ ಹೈಡ್ರಾಕ್ಸೈಡ್ ಏನಾಗುತ್ತೆ, ಪ್ರೆಸಿಪಿಟೇಟ್ ಹಾಕಂತ ಬರ್ತೈತೆ. ಸೊ ಇಲ್ಲಿ ಸೆನ್ಸರ್ಸ್ ಇರ್ತವೆ, ಈ ಎಲೆಕ್ಟ್ರೋಡಲ್ಲಿ ಸೆನ್ಸರ್ಸ್ ಇಲ್ಲಿರ್ತವೆ. ಸೊ ಆ ಸೆನ್ಸರ್ದು ಕೆಪಾಸಿಟಿ ಆರ್ ದ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಡೌನ್ ಆಗ್ತಾ ಬರ್ತೈತಿ. ಸೊ ಇದು ಆಗಬಾರ್ದು ಅಂತ ಅಂದರೆ ನಾವು ಈ ಎಲೆಕ್ಟ್ರೋಲೈಟ್ ಅಂದರೆ NaCl ಮತ್ತು ಈ ಆ್ಯನೋಡ್ ಅಂದರೆ ಜಿಂಕ್ ಆ್ಯನೋಡ್ ಏನಿದೆ ಅದನ್ನು ಪೀರಿಯಾಡಿಕಲಿ ನಾವು ಅದನ್ನ ರಿಪ್ಲೇಸ್ ಮಾಡ್ತಾ ಇರಬೇಕು. ಫೈನ್. ಅದಾದಮೇಲೆ ಇಲ್ಲಿ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಗುತ್ತಲ್ಲ ಈ ಎಲ್ಲ ರಿಯಾಕ್ಷನ್ಸಿಂದ, ಅದು ನಮ್ಗೆ ಏನು ಹೇಳುತ್ತೆ, ಅದು ಎಷ್ಟು ಆಕ್ಸಿಜನ್ ಇದೆ ಆ ವಾಟರ್ ಸ್ಯಾಂಪಲಲ್ಲಿ ಅಂತ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಆಗಿ ಹೇಳುತ್ತೆ. ಎಷ್ಟು ಜಾಸ್ತಿ ಕರೆಂಟ್ ಅಷ್ಟು ಜಾಸ್ತಿ ಆಕ್ಸಿಜನ್ ಆ ವಾಟರ್ ಸ್ಯಾಂಪಲಲ್ಲಿ ಇದೆ ಅಂತ ಹೇಳ್ಬೋದು. ಫೈನ್. ಸೊ ಇದು ಫಸ್ಟ್ ಕ್ವಶನ್ ಆಗಿತ್ತು. ಸೆಕೆಂಡ್ ಕ್ವಶನ್ ಏನಂದರೆ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಫಾರ್ ಡಿಟೆಕ್ಷನ್ ಆಫ್ ಡೈಕ್ಲೋಫೆನಕ್ ಅಂತ ಅಂತೀವಿ. ಸೊ ಇಲ್ಲಿ ಫಸ್ಟ್ ಒಂದು ಇನ್ವಿಜಿಲೇಟರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದಾದರೆ ಅಂದರೆ ಆನ್ಸರಲ್ಲಿ ಯು ಹ್ಯಾವ್ ಟು ರೈಟ್ ದ ಕೆಮಿಕಲ್ ನೇಮ್ ಆಫ್ ಡೈಕ್ಲೋಫೆನಿಕ್ ಆಯಿತಾ. ಅಂದರೆ ಇಲ್ಲಿ ಸ್ಟ್ರಕ್ಚರ್ ಯಾವಾಗ ನೋಡ್ತೀವಿ ಅವಾಗ ಚೆನ್ನಾಗಿನೂ ಅರ್ಥ ಆಗುತ್ತೆ ಈ ಕೆಮಿಕಲ್ ನೇಮ್. ಇವಾಗ ಸುಮ್ಮನೆ ದೊಡ್ಡದಾಗಿ ಅನಿಸುತ್ತೆ. ಓಕೆ, ವಿಚ್ ಈಸ್ 2 ಅಗೇನ್ 2,6 ಡೈಕ್ಲೋರೋ ಫಿನೈಲ್ ಅಮೈನೋ ಫಿನೈಲ್ ಅಸಿಟಿಕ್ ಆ್ಯಸಿಡ್. ಎಷ್ಟು ಹೊಡೆದಿದೆ ಅಲ್ವಾ. ಆ್ಯಂಡ್ ಐ ಟು ಫೀಲ್ ದ್ಯಾಟ್ ಅಲ್ವಾ, ಬಟ್ ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ರೈಟ್. ಸೊ ಇದನ್ನು ಸ್ಟ್ರಕ್ಚರ್ ನೋಡಿ ಬರೆದಾಗ ಅಷ್ಟು ಡಿಫಿಕಲ್ಟ್ ಅನಿಸಲ್ಲ ನಮಗೆ ಆಯಿತಾ. ಫಸ್ಟ್ ಕೆಮಿಕಲ್ ನೇಮ್ನ ಬರೀರಿ. ನೆಕ್ಸ್ಟ್, ಇಟ್ ಈಸ್ ಕಾಮನ್ಲಿ ಯೂಸ್ಡ್ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೆಂಟ್ರಿ ಡ್ರಗ್ಸ್ ಆ್ಯಂಡ್ ಹ್ಯಾವಿಂಗ್ ಆ್ಯಂಟಿಪೈರೆಟಿಕ್ ಆ್ಯಂಡ್ ಅನಲರ್ಜೆಟಿಕ್ ಪ್ರಾಪರ್ಟೀಸ್. ಆ್ಯಂಟಿ ಇನ್ಫ್ಲಮೆಂಟ್ರಿ ಅಂದರೆ ಇನ್ಫ್ಲಮೇಷನ್ ಅಂದರೆ ಯಾವುದೋ ಒಂದು ಗಾಯ ಆಗಿರ್ತೈತಿ ಅದಕ್ಕೆ ಏನೋ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳ್ತಿರಲ್ಲ ಅದು. ನಾನ್ ಸ್ಟೆರಾಯ್ಡಲ್ ಅಂದರೆ ಎಫೆಕ್ಟ್ ಇಲ್ದಿರೋ ಹಾಗೆ
ವಾಸಿ ಮಾಡೋಂಥದ್ದು ಆ್ಯಂಡ್ ದಟ್ ಪೇನ್ ವಿಲ್ ರೆಡ್ಯೂಸ್ ಅಂತ. ಸೊ ಈ ಟ್ಯಾಬ್ಲೆಟ್ಸ್ನ ಯಾವುದೋ ಅಲರ್ಜಿಕ್ ಪೇಷಂಟ್ಸ್ ಏನಿರ್ತದೆ ಅವ್ರಿಗೆ ಕೂಡ ಏನೂ ಎಫೆಕ್ಟ್ ಆಗಲ್ಲ ಅನ್ನೋದಕ್ಕೆ ಇದು ಭಾಳ ಯೂಸಲ್ಲಿದೆ. ಬಟ್ ಪ್ರಿಸ್ಕ್ರೈಬ್ಡ್ ಡೋಸಲ್ಲಿ ತಗೋಬೋದು, ಜಾಸ್ತಿ ತಗೊಂಡ್ರೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ತಗೋಬಾರ್ದು, ಅಂದರೆ ಜಾಸ್ತಿ ತಗೋಬಾರ್ದು. ಅವ್ರು ಎಷ್ಟು ಹೇಳಿರ್ತಾರೆ, ಡಾಕ್ಟರ್ ಎಷ್ಟು ಹೇಳಿರ್ತಾರೆ ಅಷ್ಟು ತಗೋಬೇಕು. ಆಮೇಲೆ ಇದು ಈ ರೀತಿ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಇದು ಭಾಳ ವೈಡ್ ರೇಂಜಲ್ಲಿ ಯೂಸೇಜ್ ಆಗುತ್ತೆ. ಆಮೇಲೆ ಬಯೋಡಿಗ್ರೇಡಬಿಲಿಟಿ ಎಷ್ಟೇ ದಿನ ಆದರೂ ಒಂದು ಸ್ವಲ್ಪ ಭಾಳ ದಿನ ಅದು ಬಯೋಡಿಗ್ರೇಡಬಲ್ ಆಗಿ ಟೈಮ್ ತಗೊಳುತ್ತೆ. ಸೊ ಅದು ಎಕೋಸಿಸ್ಟಮ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಅಲ್ವಾ. ಸೊ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ಡೈಕ್ಲೋಫೆನಿಕ್ ಇನ್ ಲೋವರ್ ಕಾನ್ಸಂಟ್ರೇಷನ್. ಅಂದರೆ ಸ್ವಲ್ಪ ಡೈಕ್ಲೋಫೆನಿಕ್ ಇದ್ದರೂ ಕೂಡ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸಿಗೆ ಅಷ್ಟೊಂದು ಪವರ್ ಇರುತ್ತೆ ದಟ್ ಇಟ್ ಕ್ಯಾನ್ ಡಿಟೆಕ್ಟ್ ಡೈಕ್ಲೋಫೆನಿಕ್ನ ಡಿಟೆಕ್ಟ್ ಮಾಡ್ಬೋದು. ಅಂದರೆ ವರ್ಕಿಂಗ್ ಪ್ರಿನ್ಸಿಪಲ್ ನೋಡಿ. ಆಮೇಲೆ DCF ಅಲ್ಲಿ ಕೆಮಿಕಲ್ ನೇಮ್ ಬರೀತೀರ, ಆಮೇಲೆ ಒಂದಿಷ್ಟು ಕಾಮನ್ ಆಗಿ ಜನರಲ್ ಆಗಿ ಒಂದು ಸ್ವಲ್ಪ ಪಾಯಿಂಟ್ಸ್ ಬರೀತೀರ. ಅದಾದಮೇಲೆ ಆ್ಯಂಡ್ ಯು ಹ್ಯಾವ್ ಟು ನೋ ದ್ಯಾಟ್ ದೇರ್ ಆರ್ 3 ಮೇಜರ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್. ಒಂದು ವರ್ಕಿಂಗ್ ಎಲೆಕ್ಟ್ರೋಡ್, ಒಂದು ಕೌಂಟರ್ ಎಲೆಕ್ಟ್ರೋಡ್, ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್. ಈ ವರ್ಕಿಂಗ್ ಎಲೆಕ್ಟ್ರೋಡಿನ ಸ್ಪೆಷಾಲಿಟಿ ನೋಡಿ ಆಯಿತಾ. ಇಲ್ಲಿ ಒಂದು ಡಯಾಗ್ರಾಮ್ ಮಾಡ್ತೀನಿ ದಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಒಂದು ಡಿಫ್ರೆನ್ಸ್ ಆಯಿತಾ. ಏನಿದು ಡಯಾಗ್ರಾಮ್ ಅಂದರೆ, ಸೊ ಇಲ್ಲಿ ಕಾರ್ಬನ್ ಗ್ರಾಫೈಟ್ ಇರುತ್ತೆ, ಓಕೆ, ಗ್ರಾಫೈಟ್ ಕಾರ್ಬನ್ GC ಅಂತ ಬರೀರಿ. ಆ್ಯಂಡ್ ದೀಸ್ ಟ್ಯೂಬ್ಸ್ ಆರ್ ದೇರ್ ಏನಾ, ಅವಕ್ಕೇನಂತೀವಿ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಕರಿತೀವಿ. ನ್ಯಾನೋ ಟ್ಯೂಬ್ಸ್ ಅಲ್ವಾ ಇದು. ಆಮೇಲೆ ಇಲ್ಲೆಲ್ಲ ಏನಿದೆ ಸಣ್ಣ ಪಾರ್ಟಿಕಲ್ ಇರ್ತೈತಿ ವಿಚ್ ಈಸ್ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್. ಇಲ್ಲಿ ಫಸ್ಟು ಗ್ರಾಫೈಟ್ ಕಾರ್ಬನ್ ಇರುತ್ತೆ, G ಫಾರ್ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್, C ಫಾರ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ನೆನ್ಪಿಟ್ಕೊಳ್ರಿ. ಆಮೇಲೆ 3 ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್ ಇರುತ್ತೆ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟು, ದ ಸೆನ್ಸರ್ ಇಸ್ ಡಿಪ್ಡ್ ಇನ್ ದ ಡೈಕ್ಲೋಫೆನಿಕ್ ಸ್ಯಾಂಪಲ್ ಸೊಲ್ಯೂಷನ್ ದ ಫಾಲೋಯಿಂಗ್ ಆಕ್ಸಿಡೇಷನ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ, ಯಾವಾಗ ಆ ಸೆನ್ಸರ್ನ ನಾವು ಡೈಕ್ಲೋಫೆನಿಕ್ ಇರೋ ಅಂಥ ಒಂದು ಸ್ಯಾಂಪಲ್ಗೆ ಡಿಟೆಕ್ಟ್ ಮಾಡ್ತೀವಿ, ಅದೊಂದು ಆಕ್ಸಿಡೇಷನ್ ಆಗಿ ಈ ರೀತಿ ಪ್ರಾಡಕ್ಟ್ನ ಕೊಡುತ್ತಂತೆ. ಅಂದರೆ ಯಾವ ರೀತಿ ಪ್ರಾಡಕ್ಟ್ ಅಂತ ನೋಡೋಣ. ಇದು ಡೈಕ್ಲೋಫೆನಿಕ್ ಸ್ಟ್ರಕ್ಚರ್. ಏನಿದು ಡೈಕ್ಲೋಫೆನಿಕ್ ಸ್ಟ್ರಕ್ಚರ್. ಇನ್ನು ಇನ್ವಿಜಿಲೇಟರ್ನ ಜಾಸ್ತಿ ಇಂಪ್ರೆಸ್ ಮಾಡಬೇಕು ಅಂತ ಇದ್ದರೆ ನೀವೇನಂತ ಬರಿಬೋದು, ಇಲ್ಲಿ 2 ಹೈಡ್ರಾಕ್ಸಿಫಿನೈಲ್ ಅಸಿಟಿಕ್ ಆ್ಯಸಿಡ್. ಯಾಕೆ ಹಿಂಗೆ ಬರ್ತಿದೆ ಅಂದರೆ, ನಾವು ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀವಿ, ಒಂದು ಆ್ಯಸಿಡಿಗೆ ಕೊಡ್ತೀವಿ. ಆ್ಯಂಡ್ ದಿಸ್ ಈಸ್ ಫಾರ್ಮಿಂಗ್ ಆ್ಯನ್ ಆ್ಯಸಿಡ್. ಇಲ್ಲಿ ನೋಡಿ ಒಂದು ಆ್ಯಸಿಡ್ ಇದೆ. ಏನು ಆ್ಯಸಿಡ್ ಇದು? ಅಸಿಟಿಕ್ ಆ್ಯಸಿಡ್ ಆಯಿತಾ. ಸೊ ಇಲ್ಲಿ ಪ್ರಯಾರಿಟಿ 1 ಮತ್ತು ಇಲ್ಲಿಂದ 2 ಆಗುತ್ತೆ ಅಂತ ಗೊತ್ತಾಯಿತು. ಇದಕ್ಕೆ ನಾವು ಮೇಜರಾಗಿ ಇಂಪಾರ್ಟೆಂಟ್ ಕೊಡ್ತೀವಿ. ಸೊ 2 ಅಲ್ಲಿ ಏನಿದೆ, ಇಲ್ಲಿ ಹೈಡ್ರಾಕ್ಸಿ ಇದೆ ಆ್ಯಂಡ್ ದಿಸ್ ಈಸ್ ಫಿನೈಲ್, ಓಕೆ, ಆ್ಯಂಡ್ ದಟ್ ಈಸ್ ಅಟ್ಯಾಚ್ ಟು ವೇರ್ ದಿಸ್ ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತಿದ್ದೀವಿ. ನೆಕ್ಸ್ಟ್ ಇದ್ರ ನೇಮ್ ಏನು, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ 1 2 3 4 5 6 ಅಂತ. ಸೊ ಇಟ್ ಈಸ್ 2,6 ಡೈಕ್ಲೋರೋ, 2 ಕ್ಲೋರೋ ಇದಾವಲ್ಲ, ಸೊ ಡೈಕ್ಲೋರೋ. ಉಳಿದಿರೋದೇನು, ಈ ಪೂರ್ತಿ ಬೆನ್ಸಿನ್ ಜೊತೆಗೆ NH2 ಇದ್ದರೆ ನಾವು ಎನಿಲಿನ್ ಅಂತ ಕರಿತೀವಿ. ನಾವಿಲ್ಲಿ ಸ್ಟ್ರಕ್ಚರ್ ನೋಡಿದ್ವಲ್ಲ ಆಗಲೇ, ಒಂದು ಕೆಮಿಕಲ್ ನೇಮ್ ಕೂಡ ಹೇಳಿದ್ವಿ. ಅದ್ರ ಬದಲಿ ನಾವು ಇನ್ನೊಂದು ಹೆಸರು ಕೂಡ ಕೊಡ್ಬೋದು. ಏನಂತ ಹೆಸರು ಕೊಡ್ತೀರಾ ಅಂದರೆ 2,6 ಡೈಕ್ಲೋರೋ ಎನಿಲಿನೋ ಅಂತ ಕೊಡ್ಬೋದು. ಫಿನೈಲ್ ಅಮೈನೋ ಅಂತ ಬರೆದಿದ್ವಲ್ಲಿ ನೆನಪಿದೆಯಾ. ಸೊ ಅದ್ರ ಬದಲಿ ಎನಿಲಿನೋ ಅಂತ ಕೊಟ್ಟರೆ ಇಟ್ ವಿಲ್ ಬಿ ಮಚ್ ಮೋರ್ ಈಸಿ. ಫಿನೈಲ್ ಅಸಿಟಿಕ್ ಆ್ಯಸಿಡ್ ಅಂತ ಆಯಿತಾ. ಅಂದರೆ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತಿದ್ದೀವಿ, ಒಂದು ಎಸಿಟಿಕ್ ಆ್ಯಸಿಡ್, ಫಿನೈಲ್ ಎಸಿಟಿಕ್ ಆ್ಯಸಿಡ್. ಇದು ಫಿನೈಲ್ ಎಸಿಟಿಕ್ ಆ್ಯಸಿಡ್, ಇದು ಇಷ್ಟು ತಗೊಂಡು ಆಯಿತಾ. ಇನ್ನು ಉಳಿದಿರೋದು ಇದಕ್ಕೆ ಅಟ್ಯಾಚ್ ಆಗಿರೋದು, ಇಲ್ಲಿ 1 ಆಯಿತು, ಇಲ್ಲಿ 2 ಆಯಿತು. ಈ 2ಗೆ ಅಟ್ಯಾಚ್ ಆಗಿದೆ ಇದು ಅಂತ ನಾವಿಲ್ಲಿ 2' ಅಂತ ಕೊಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಇಲ್ಲಿ 2,6 ಡೈಕ್ಲೋರೋ ಎನಿಲಿನೋ ಅಂತ. ಇಲ್ಲಿ ಎನಿಲೈನ್ ಅಂತ ಕರಿತೀವಲ್ಲ, ಅದ್ರ ಜೊತೆಗೆ ಇನ್ನೂ ಕಂಟಿನ್ಯೂ ಇದೆ ಅನ್ನೋದಕ್ಕೆ ಎನಿಲಿನೋ ಅಂತ ನಾವು ಎಂಡ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಫಿನೈಲ್ ಆ್ಯಂಡ್ ದಿಸ್ ಈಸ್ ಅಸಿಟಿಕ್ ಆ್ಯಸಿಡ್. ಈ ರೀತಿ ನಾವು ನೇಮಿಂಗ್ನ ಮಾಡ್ತೀವಿ. ನಾವು ಇಟ್ ಈಸ್ ಲುಕಿಂಗ್ ಈಸಿ ಅಲ್ವಾ ಕಂಪ್ಯಾರಿಟಿವ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರೋಕೆಮಿಕಲ್ ಗ್ಯಾಸ್ ಸೆನ್ಸರ್ಸ್ ಫಾರ್ ಸಾಸ್ ಆ್ಯಂಡ್ ನಾಕ್ಸ್ ಅಂತ ಕರಿತೀವಿ. ಅಂದರೆ ನಾವು ಮೇಜರೇ ನಾವು ಟಾಕ್ ಮಾಡೋದು SO2 ಮತ್ತು NO2 ಬಗ್ಗೆನೇ.
ನಥಿಂಗ್ ಎಲ್ಸ್. ಓಕೆ, ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಆಗಿ ಇದನ್ನ ಕೇಳ್ಬೋದು, ಇಲ್ಲಾಂದರೆ ವಾಟ್ ಆರ್ ಎಲೆಕ್ಟ್ರೋಕೆಮಿಕಲ್ ಗ್ಯಾಸ್ ಸೆನ್ಸರ್ಸ್, ಡಿಫೈನ್ ದೆಮ್ ಅಂತ ಕೇಳಿದ್ರು ನೀವು ಇದನ್ನೇ ಬರೀಬೇಕಾಯ್ತಾ. ಸೊ ವಾಟ್ ಆರ್ ಎಲೆಕ್ಟ್ರೋಕೆಮಿಕಲ್ ಗ್ಯಾಸ್ ಸೆನ್ಸರ್ಸ್. ಸೊ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಇಲ್ಲೊಂದು ಎಲೆಕ್ಟ್ರೋಡ್ ಇರುತ್ತೆ, ಇಲ್ಲೊಂದು ಎಲೆಕ್ಟ್ರೋಡ್ ಇರ್ತೈತಿ, ಆ್ಯಂಡ್ ದೇರ್ ಇಸ್ ಸಮ್ ಎಲೆಕ್ಟ್ರೋಲೈಟ್ ಅಲ್ವಾ. ಆ್ಯಂಡ್ ಇಫ್ ಐ ಪುಟ್ ಎನಿ ಗ್ಯಾಶಿಯಸ್ ಕಂಪೌಂಡ್ ನಾನು ಹಾಕಿದೆ ಅಂತ ತಿಳ್ಕೊಳ್ರಿ, ಅಂದರೆ ಫಾರ್ ಎಕ್ಸಾಂಪಲ್ ಐ ಟೇಕ್ SO2 ಹಾಕಿದೆ ಅಂತ ತಿಳ್ಕೊಳ್ರಿ. SO2 ಹಾಕಿದೆ, ಸೊ ಅಲ್ಲಿ ಒಂದು ಆಕ್ಸಿಡೇಷನ್ ಆಗ್ಬೋದು, ಇಲ್ಲಾಂದರೆ ರಿಡಕ್ಷನ್ ಆಗ್ಬೋದು. SO2 ಹಾಕಿರೋದಕ್ಕೆ ಆಕ್ಸಿಡೇಷನ್ ಆಗುತ್ತೆ, ಫೈನ್. ಸೊ ಆಕ್ಸಿಡೇಷನ್ ಆದಾಗ ದಟ್ ಅಂಡರ್ ಗೋಸ್ ಆಕ್ಸಿಡೇಷನ್ ಆನ್ ದ ಸರ್ಫೇಸ್, ಇಲ್ಲಾಗುತ್ತದು ಈ ಎಲೆಕ್ಟ್ರೋಡ್ ಮೇಲೆ ಆಕ್ಸಿಡೇಷನ್ ಆಗುತ್ತೆ. ಈ ಎಲೆಕ್ಟ್ರೋಡ್ ಮೇಲೆ ಆಕ್ಸಿಡೇಷನ್ ಆದಾಗ ಇಲ್ಲೇನಿರುತ್ತೆ, ಇಲ್ಲಿ ಸೆನ್ಸರ್ಸ್ ಇರ್ತೈತೆ. ಸೆನ್ಸರ್ಸ್ ಏನು ಮಾಡ್ತವೆ, ಡಿಟೆಕ್ಟ್ ಮಾಡ್ತೇವೆ. ಅದನ್ನ ಹೇಳಿರೋದವ್ರು, ಎನಿ ಗ್ಯಾಶಿಯಸ್ ಕಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ರೆಡಾಕ್ಸ್ ರಿಯಾಕ್ಷನ್, ಅಂದರೆ ಅದು ಆಕ್ಸಿಡೇಷನ್ ಆರ್ ರಿಡಕ್ಷನ್ ಅಂತ. ಆನ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಕ್ಯಾನ್ ಬಿ ಮೆಷರ್ಡ್ ವಿತ್ ಆ್ಯನ್ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಅಂತ ಡೆಫಿನಿಷನ್ ಬರೀಬೇಕು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಎಲೆಕ್ಟ್ರೋಕೆಮಿಕಲ್ ಗ್ಯಾಸ್ ಸೆನ್ಸರ್ಸ್ ಬಗ್ಗೆ, ಇಲ್ಲಿ ಕಾಂಪೊನೆಂಟ್ ಸೇಮ್, ಎಲ್ಲದ್ರಾಗೂ ಸೇಮೇ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಹಾಕ್ತೀನಿ, ಯೆಲ್ಲೋ ಹಾಕ್ತೀನಿ, ಗ್ರೀನ್ ಹಾಕ್ತೀನಿ, ಕಲರ್ಸ್ ಅಂತ ತಿಳ್ಕೊಳ್ಳೋಣ. ಓಕೆ, ರೆಡ್ ಹಾಕ್ತೀನಿ, ಯೆಲ್ಲೋ ಹಾಕ್ತೀನಿ, ಗ್ರೀನ್ ಹಾಕ್ತೀನಿ, ಕಲರ್ಸ್ ಸೇಮ್ ಹಾಕ್ತೀನಿ ಎಲ್ಲದಕ್ಕೂ. ಯಾವುದೇ ಗ್ಯಾಸ್ ಹಾಕಿದ್ರು ನಾನು ಸೇಮೇ ಹಾಕ್ತೀನಿ. ಆಮೇಲೆ ಎಲ್ಲವೂ ಒಂದೇ ರೀತಿ ವರ್ಕ್ ಕೂಡ ಮಾಡ್ತವೆ. ಆದರೆ ಈ ಆರ್ ಹಿಂಗೆ ಬರಿತೀನೋ ಹಿಂಗೆ ಬರಿತೀನೋ, ವೈನ್ ಹಿಂಗೆ ಬರಿತೀನೋ ಆ್ಯಂಡ್ ಆರ್ ನಾವು ಹಾಫ್ ತಗೊತೀನೋ, ವೈ 1 ಪೋರ್ಷನ್ ತಗೊತೀನೋ, ಇದು 1/4 ಪೋರ್ಷನ್ ತಗೊತೀನೋ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಡಿಸೈನ್ ಏನಿರುತ್ತೆ ಸೆನ್ಸರ್ಸ್ದು ಡಿಫ್ರೆಂಟ್ ಇರುತ್ತೆ. ಆಮೇಲೆ ಎಷ್ಟು ಕಂಪೋಸಿಷನ್ ತಗೊತೀನಿ ಅನ್ನೋದು ಡಿಫ್ರೆಂಟ್ ಆಗಿರ್ತೈತಿ. ದೇ ಆರ್ ಯೂನಿಕ್ ಫಾರ್ ಈಚ್ ಆಫ್ ದ ಗ್ಯಾಶಿಯಸ್ ಕಂಪೌಂಡ್, ಬಟ್ ಕಂಪೋನೆಂಟ್ಸ್ ಏನಿರುತ್ತೆ ಸೇಮೇ ಇರ್ತೈತಿ. ದೆನ್ ವರ್ಕಿಂಗ್ ಪ್ರಿನ್ಸಿಪಲ್ ಆಲ್ಸೋ ಆಲ್ವೇಸ್ ಲುಕ್ ದ ಸೇಮ್. ಡಿಟೆಕ್ಷನ್ ಆಫ್ NO2 ಅಂತ ಬಂದಾಗ, ಸೊ NO2 ಅಂದ್ರೇನು, NO2 ಅಲ್ಲಿ ಮೇಜರಾಗಿ ಇಂಪಾರ್ಟೆಂಟ್ ಆಗಿರೋದೇನೆಂದರೆ ರಿಡಕ್ಷನ್ ಆಗುತ್ತೆ ಅಂತ. ಓಕೆ, ವಾಟ್ ವಿಲ್ ಹ್ಯಾಪನ್, ರಿಡಕ್ಷನ್ ವಿಲ್ ಹ್ಯಾಪನ್. And you have to define it. How you have to define it? In an amperometric gas sensors. Amperometric ಅಂದ್ರೇನು, which will measures the current. ಯಾವುದು ಕರೆಂಟನ್ನು ಮೆಜರ್ ಮಾಡುತ್ತೆ ಅಂತ ಸೆನ್ಸರ್ಸ್ ಅಂತ. ಆಫ್ ದ aqueous electrolyte is based on the following electrochemical reduction reaction. NO2 ಅಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ಆನ್ ದ ಸರ್ಫೇಸ್ ಆಫ್ ದ ಸೆನ್ಸಿಂಗ್ ಎಲೆಕ್ಟ್ರೋಡ್ ಮೇಲೆ ಡೆಪಾಸಿಟ್ ಆಗುತ್ತಲ್ಲ, ದಟ್ ಈಸ್ ಅ ಸೆನ್ಸಿಂಗ್ ಎಲೆಕ್ಟ್ರೋಡ್. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಗೋಲ್ಡ್, ಪ್ಲಾಟಿನಮ್ ಆ್ಯಂಡ್ ನೆಫಾನ್ ಸೆನ್ಸಿಂಗ್ ಎಲೆಕ್ಟ್ರೋಡ್ ವಿತ್ ದ 10 molar H2SO4 ನಾವು H2 ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ದ ರಿಯಾಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. NO2 ಜೊತೆಗೆ 2H ಪ್ಲಸ್ 2 ಎಲೆಕ್ಟ್ರಾನ್ಸ್, ಅಂದರೆ ರಿಡಕ್ಷನ್ ಆಗ್ತಿದೆ ಅಂದರೆ ವಿಚ್ ಈಸ್ ಎಡಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ದೇರ್ ಇಸ್ ಅ ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ರಿಡಕ್ಷನ್ ಆಗ್ತಿದೆ ಅಂದರೆ ಆಕ್ಸಿಜನ್ ಏನಾಗುತ್ತೆ, ರಿಮೂವಲ್ ಆಗುತ್ತೆ, ಅಂದರೆ NO2 ಇದ್ದಿದ್ದು NO ಆಗಿ ಕನ್ವರ್ಟ್ ಆಗುತ್ತೆ. ಫೈನ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಲಾಸ್ಟ್ ಏನಂದರೆ ಡಿಟೆಕ್ಷನ್ ಆಫ್ SO2 ಇನ್ ದ ಆಂಪಿರೋಮೆಟ್ರಿಕ್ ಗ್ಯಾಸ್ ಸೆನ್ಸರ್ಸ್ ಇನ್ aqueous ಸೊಲ್ಯೂಷನ್, aqueous ಎಲೆಕ್ಟ್ರೋಲೈಟ್ ಅಂತ. ಆ್ಯಂಡ್ ಇದರಲ್ಲಿ ಡಿಫ್ರೆನ್ಸ್ ಏನಂದರೆ ದ ಸೇಮ್ ಡೆಫಿನೇಷನ್, ಬಟ್ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಬರಬೇಕು. ಆ್ಯಂಡ್ ಇಲ್ಲಿ ಗೋಲ್ಡ್ ಮತ್ತು ನೆಫಾನ್ ಬರ್ತೈತಿ, ಪ್ಲಾಟಿನಮ್ ಬರಲ್ಲ. ಆ್ಯಂಡ್ 0.5 H2SO4 ದಟ್ ಈಸ್ ಯೂಸ್ಡ್ ಆಸ್ ಎ ಎಲೆಕ್ಟ್ರೋಲೈಟ್. ಆ್ಯಂಡ್ ಇಲ್ಲಿ ರಿಯಾಕ್ಷನ್ ನೋಡಿ, SO2 ಇದ್ದಿದ್ದು SO4-2 ಆಗ್ತಿದೆ, ವಿಚ್ ಈಸ್ ಎಡಿಷನ್ ಆಫ್ ಆಕ್ಸಿಜನ್ ಆಗ್ತಿದೆ. ಆ್ಯಂಡ್ ದೇರ್ ಈಸ್ ಅ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್. Thank you one and all, and let's continue in the next session. Thank you for watching.